ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಡುಗೆ ಮನೆಯ ಮೇಕೋವರ್ ವಿಡಿಯೋದ ಪಾರ್ಟ್ 2 ಇದಾಗಿರುತ್ತೆ. ಪಾರ್ಟ್ 1 ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಮೇಲೆ ಐಕಾರ್ಟಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿದ್ರೆ ನಿಮಗೆ ಪಾರ್ಟ್ 1ನಿಂದ ಪಾರ್ಟ್ 2ಗೆ ಕಂಟಿನ್ಯೂಷನ್ ವಿಡಿಯೋ ಅರ್ಥ ಆಗುತ್ತೆ. ಏನೆಲ್ಲ ಪ್ರಾಡಕ್ಟ್ನ ತೊಗೊಂಬಂದಿದ್ದೆ ಅದನ್ನೆಲ್ಲ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡು ಎಲ್ಲ ಬಾಕ್ಸಸ್ಗಳನ್ನ ತೆಗೆದು ನೀಟಾಗಿ ಒಂದ್ಸಲ ಮತ್ತೆ ಒರೆಸ್ಕೊಂಡು ಅದರ ಜಾಗಕ್ಕೆ ಸೆಟ್ ಮಾಡ್ತಾಯಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ ಸ್ಟೀಲ್ ಬಾಕ್ಸಸ್ಸು, ಅದನ್ನು ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಹಳೆ ಮನೆಯಲ್ಲಿ ಅಂದರೆ ನಾನು ಮುಂಚಿನ ವೀಡಿಯೋದಲ್ಲಿ ನೀವು ನೋಡಿದ್ರೆ ಕಿಚನ್ ಮೇಕೋವರ್ದು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಮುಂಚೆಯಿಂದನೂ ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡೋದು. ಈಗ ಸ್ವಲ್ಪ ಗ್ಲಾಸ್ ಬಾಕ್ಸಸ್ಸು ಆ್ಯಡ್ ಆಗಿದೆ ಅಷ್ಟೇ. ಬಾಕ್ಸಸ್ನೆಲ್ಲ ನೀಟಾಗಿ ಒರೆಸಿ ತೊಳೆದು ಇಟ್ಕೊಂಡಿದ್ದೆ ಮುಂಚೆನೇ. ಅದಕ್ಕೆ ಗ್ರೋಸರೀಸ್ನೆಲ್ಲ ಫಿಲ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಒಂದ್ಸಲ ಒರೆಸ್ಕೊಂಡು ಮೇಲ್ಗಡೆ ಸ್ಟೆಪ್ ಏನಿದೆ ಅಲ್ಲಿಗೆ ಸ್ಟೀಲ್ ಬಾಕ್ಸಸ್ನ ಇಡ್ತಾಯಿದ್ದೀನಿ, ಸೊ ದಟ್ ಅದು ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಕೆಳಗಡೆ ಏನಿದೆ ಆ ಪಾರ್ಟ್ಗೆ ಗ್ಲಾಸ್ ಬಾಕ್ಸಸ್ಸು ಅಂದರೆ ಪ್ಲಾಸ್ಟಿಕ್ ಬಾಕ್ಸಸ್ ಏನಿದೆ ಅದನ್ನು ಒರೆಸ್ಕೊಂಡು ಅಲ್ಲಿಗೆ ಇಟ್ಕೊತಾ ಇದ್ದೀನಿ. ಸದ್ಯಕ್ಕೆ ಅರ್ಜೆಂಟಿಗೆ ಅಡುಗೆ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಾಗಿರುತ್ತೆ ಅದನ್ನು ಮಾತ್ರ ಅಲ್ಲಿ ಇಟ್ಕೊಂಡಿರ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಆ ಥರದ್ದು ದೊಡ್ಡ ಬಾಕ್ಸಲ್ಲಿ ಆ ಬಾಕ್ಸಸ್ನ ನಾನು ಅಲ್ಲಿ ಇಟ್ಕೊಂಡೆ. ಇನ್ನು ಈ ಚಿಕ್ಕ ಚಿಕ್ಕ ಬಾಕ್ಸಸ್ ಏನಿದೆ ಇದರಲ್ಲೆಲ್ಲ ಮಸಾಲೆ ಐಟಮ್ಸ್ನ ಇಟ್ಕೊಂಡಿರ್ತಿದ್ದೆ. ಜೀರಿಗೆ, ಮೆಣಸು, ಆಮೇಲೆ ಮಿಕ್ಕಿದ್ದು ಎಲ್ಲ ಪಲಾವ್ ಎಲೆ ಆ ಥರದ್ದೆಲ್ಲನೂ ಕೂಡ ನಾನು ಈ ಚಿಕ್ಕ ಸ್ಟೀಲ್ ಬಾಕ್ಸಸ್ನಲ್ಲಿ ತುಂಬಿ ಇಟ್ಕೊಂಡಿರ್ತೀನಿ. ಇನ್ನು ಮೇಲ್ಗಡೆ ಸ್ಟೆಪ್ಪು 2 ಸ್ಟೆಪ್ ಇದೆಯಲ್ಲ, ಅಲ್ಲಿ ಗ್ಲಾಸ್ ಬಾಟಲ್ಸು ಮತ್ತು ಕಪ್ಸು ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಒರೆಸಿ ಮತ್ತು ಅದರ ಜಾಗಕ್ಕೆ ಅವುಗಳನ್ನ ಇಟ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಮೆಸ್ಸಿ ಆಗಿತ್ತು, ಇವಾಗ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಅದರ ಪ್ಲೇಸಿಗೆ ಅದನ್ನೇ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಕಪ್ಗಳಿತ್ತು, ಅದನ್ನು ಕೂಡ ನಾನು ಇಟ್ಕೊತಾ ಇದ್ದೀನಿ. ಗ್ಲಾಸ್ದು ಬೌಲ್ ಆಗಿರ್ಬೋದು, ಆಮೇಲೆ ಕಾಫಿ ಕಪ್ ಆಗಿರ್ಬೋದು, ಕಾಫಿ ಮಗ್ ಆಗಿರ್ಬೋದು, ಎಲ್ಲ ಕೂಡ ಒಂದೇ ಕಡೆ ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಗ್ಲಾಸ್ ಬಾಟಲ್ಸು ಮತ್ತು ಗ್ಲಾಸಿನ ಮಗ್ ಏನಿದೆ ಅದೆಲ್ಲ ಇಟ್ಕೊಂಡಾದ್ಮೇಲೆ ಈ ಕಡೆ ಪಾರ್ಟ್ ಏನಿದೆ ಅಲ್ಲಿಗೆ ನಾನು ಸ್ಟೀಲ್ ಬಾಕ್ಸಸ್ನ ಜೋಡಿಸ್ಕೊತಾ ಇದ್ದೀನಿ. ಸೊ ದಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಮತ್ತು ಕೆಳಗೆ ಸ್ಟೀಲ್ ಬಾಕ್ಸಸ್ಸು ಮತ್ತು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಿಚನ್ ಅಂತ ಹೇಳಿಬಿಟ್ಟು ಈ ಥರ ನಾನು ಐಡಿಯಾ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಕಡೆ ನೀಟಾಗಿ ಸೆಟ್ ಮಾಡಿ ಅದ್ರ ಮೇಲೆ ಬರ್ತಿದ್ದೆ ಎಲ್ಲ ಕೂಡ ತೊಗೋಬೇಕಿದ್ರೆ ಅಳಿಸ್ಬಿಟ್ಟೋಗಿದೆ, ಅದ್ರ ಮೇಲೆ ಇನ್ನೊಂದು ಸಲ ಬರ್ಕೋಬೇಕು ನಾನು. ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಪೂರ್ತಿ ಗ್ಲಾಸ್ ಐಟಮ್ಸ್ನ ಜೋಡಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇದು ಫುಲ್ಲು ಗ್ಲಾಸ್ ಐಟಮ್ಸ್ನೇ ಇಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಪೂರ್ತಿ ಅದನ್ನೇ ನಾನು ಜೋಡಿಸ್ಕೊತಾ ಇದ್ದೀನಿ. ಇನ್ನು ಗ್ಲಾಸ್ ಕಂಟೈನರ್ ಇತ್ತು, ಅದನ್ನು ತಗೊಂಡಿದ್ದು ಹಾಗೆ ಇಟ್ಟಿದ್ದೆ, ವಾಶ್ ಮಾಡಿ ಇವಾಗ ಇಡ್ತಾ ಇದ್ದೀನಿ. ಜೊತೆಗೆ ನಾನು ತರಿಸ್ಕೊಂಡಿದ್ನೆಲ್ಲ ಕಾಫಿ, ಟೀ, ಶುಗರ್ ಅದರದ ಕಂಟೈನರ್ಗಳನ್ನು ಕೂಡ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ತೆಗೆದು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಂಡ್ರೆ ನನಗೆ ಯೂಸ್ ಆಗುತ್ತೆ ಜೋಡಿಸ್ಕೋಬೇಕಿದ್ರೆ ಅಂತ ಹೇಳ್ಬಿಟ್ಟು. ಅದು ಮತ್ತು ಡ್ರೈ ಫ್ರೂಟ್ಸ್ ಕಂಟೈನರ್ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒರೆಸಿ ಆಮೇಲೆ ಎತ್ತಿಟ್ಕೊಂಡೆ. ಇನ್ನು ಈ ಕೌಂಟರ್ ಟಾಪ್ ಏನಿದೆ ಅದನ್ನು ಕೂಡ ನೀಟಾಗಿ ಒಂದ್ಸಲ ಒರೆಸ್ಕೊಂಡು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ನೋಡಿಕೊಂಡು ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲು ಮಿಕ್ಸಿನ ತೆಗೆದು ಲಾಸ್ಟಲ್ಲಿ ಇಟ್ಬಿಡ್ತಿದ್ದೀನಿ. ಇನ್ನು ಈ ಸ್ಟೀಲ್ ರ್ಯಾಕ್ ಏನಿದೆ ಅದನ್ನು ನಾನು ಮಿಕ್ಸಿ ಪಕ್ಕದಲ್ಲೇ ಇಟ್ಕೊಂಡೆ. ಅದು ಸ್ಟೀಲ್ ರ್ಯಾಕ್ ಮೇಲೆ ಇಟ್ಕೊಳ್ಳೋದಕ್ಕೆ ನಾನಿಲ್ಲಿ ಮೇಲೆ ಎತ್ತಿಟ್ಟಿದ್ದೆ ಇದನ್ನು, ಆದರೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೆಳಗಡೆ ಎತ್ತಿಟ್ಕೊಂಡೆ. ಎಲೆಕ್ಟ್ರಿಕ್ದು ಕರೆಂಟಿಂದು ಹಾಟ್ ವಾಟರ್ನ ಬಿಸಿ ಮಾಡೋ ಅಂಥದ್ದು ಅದನ್ನು ಕೂಡ ಅಲ್ಲಿ ನಾನು ಸೆಟ್ ಮಾಡಿ ಇಟ್ಕೊಂಡೆ. ಅದ್ರ ಜೊತೆಗೆ ಸ್ಟೀಲ್ ಬಾಟಲ್ಸ್ ಏನಿದೆ ಅದೆಲ್ಲನೂ ಕೂಡ ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಕಾರ್ನರಲ್ಲಿ ಒಂದು ಸ್ಟೂಲ್ ಇತ್ತು, ಅದನ್ನು ಕೂಡ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕಾಫಿದು, ಶುಗರು ಮತ್ತು ಟೀದು ಏನು ಕಂಟೈನರ್ ತರಿಸಿದ್ನಲ್ಲ ಅದನ್ನು ಇಟ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಇನ್ನು ಇಲ್ಲಿ ನಾನು ಡೈಲಿ ಯೂಸ್ ಮಾಡುವಂತಹ ಮಸಾಲೆ ಐಟಮ್ಸ್ನ ಕೂಡ ಒಂದಷ್ಟು ಗ್ಲಾಸು ಜಾರಲ್ಲಿ ಇಟ್ಕೊಂಡಿದ್ದೆ. ಇನ್ನು ಗ್ಲಾಸ್ ಬಾಟಲ್ಸ್ ಏನಿದೆ ಅದನ್ನೆಲ್ಲ ಕೂಡ ನಾನು ಅಲ್ಲೇ ಇಟ್ಕೊತಾ ಇದ್ದೀನಿ. ಇನ್ನು ಈ ಟ್ರೇ ಥರ ಇದೆಯಲ್ಲ, ಇದು ಕ್ಯೂಟಾಗಿ, ಇದಕ್ಕೆ ನಾನು ಆನಿಯನ್ ಏನಾದ್ರೂ ಹಾಕಿಟ್ಕೊಳ್ಳೋಣ ಅಂತ ಮುಂಚೆ ಅಂದ್ಕೊಂಡೆ, ಆದರೆ ಏಕೋ ಬೇಡ ಅಂತ ಅನ್ನಿಸ್ತು. ಆಮೇಲೆ ಉಪ್ಪಿಂದು ಜಾರ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪೇಪರ್ ಶೀಟನ್ನು ಕಟ್ ಮಾಡಿ ಅದಕ್ಕೆ ಸೆಟ್ ಮಾಡಿಕೊಂಡು ಉಪ್ಪಿನ ಜಾರ್ಗಳನ್ನ ಅದಕ್ಕೆ ಇಟ್ಕೊಂಡೆ. ಇನ್ನು ಆರೆಂಜ್ ಕಲರ್ದೊಂದು ಟ್ರೇ ಇತ್ತು, ಅದಕ್ಕೆ ಚಾಪಿಂಗ್ ಬೋರ್ಡ್ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಚಾಪಿಂಗ್ ಬೋರ್ಡ್ಗಳನ್ನ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕುಟಾಣಿನೂ ಕೂಡ ಅಲ್ಲೇ ಇಟ್ಕೊತಾ ಇದ್ದೀನಿ.
ಹೋಲ್ಡರ್ನು ಕೂಡ ಅಲ್ಲೇ ಇಟ್ಕೊಂಡೆ. ಇನ್ನು ಉಪ್ಪಿನ ಜಾಡಿ ಒಂದಿತ್ತು ಚಿಕ್ಕದು, ಅದನ್ನು ಅದರೊಳಗಡೆ ಇಡೋಣ ಅಂತ ನೋಡಿದೆ, ಬಟ್ ಅದು ಅದಕ್ಕೆ ಆಗಲಿಲ್ಲ ಜಾಗ. ಅದಕ್ಕೆ ಅಲ್ಲಿದ್ದಂತಹ ಗ್ಲಾಸ್ ಜಾರ್ಗಳನ್ನ ಜರ್ಸಿ ಅಲ್ಲೇ ಇಟ್ಕೊಂಡೆ. ಇನ್ನೊಂದು ಆರೆಂಜ್ ಕಲರ್ದು ಚಿಕ್ಕದು ಟ್ರೇ ಥರ ಇತ್ತು, ಅದಕ್ಕೆ ತುಪ್ಪದ್ದು ಮತ್ತು ಆಯಿಲ್ ಬಾಟಲ್ನ ಕೂಡ ಇಟ್ಕೊಂಡು ಅದನ್ನು ಅಲ್ಲಿಗೆ ಸೆಟ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಕಂಟೈನರ್ನ ಕೂಡ ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಕೊಂಡೆ. ಇನ್ನು ಆಗಲೇ ಗ್ಲಾಸಸ್ದು ಜಾರ್ಗಳನ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನು ನೀಟಾಗಿ ಒರೆಸಿ ಸ್ಟಿಕ್ಕರ್ನ ಅಂಟಿಸ್ಕೊತಾ ಇದ್ದೀನಿ. ಸೊ ದಟ್ ನನಗೆ ಮಸಾಲೆ ಪೌಡರ್ಗಳನ್ನ ಹಾಕ್ಕೊಂಡ್ರೆ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅಂತ, ಮೇಲ್ಗಡೆ ಬರ್ಕೊಂಡ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟಿಕ್ಕರ್ಸ್ನ ಅಂಟಿಸ್ಕೊತಾ ಇದ್ದೀನಿ. ಅಂಟಿಸ್ಕೊಂಡು ಅದ್ರ ಮೇಲೆ ಬರ್ಕೋತೀನಿ ಯಾವ್ಯಾವುದು ಪೌಡರ್ ಅಂತ ಹೇಳ್ಬಿಟ್ಟು. ಈ ಥರ ಸ್ಟಿಕ್ಕರು ಎಲ್ಲ ಕಡೆ ಸಿಗುತ್ತೆ ಆನ್ಲೈನಲ್ಲಿ. ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲ ಆನ್ಲೈನ್ ಇದರಲ್ಲೂ ಸಿಗುತ್ತೆ, ವೆಬ್ಸೈಟಲ್ಲಿ. ಅಲ್ಲಿ ತೊಗೋಬೋದು. ಇಲ್ಲ ಅಂತಂದರೆ ನೀವು ಇನ್ಸ್ಟಾಮಾರ್ಟಲ್ಲಿ ಕೂಡ ಸಿಗುತ್ತೆ, ಅಲ್ಲೂ ಕೂಡ ತೊಗೋಬೋದು. ನಾನು ಇದನ್ನು ಮುಂಚೆನೇ ತೊಗೊಂಡಿದ್ದೆ, ಅದಿನ್ನೂ ಸ್ಟಾಕ್ ಇತ್ತು, ಅದನ್ನು ನಾನಿವಾಗ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲನೂ ಕೂಡ ಮಸಾಲೆ ಪದಾರ್ಥಗಳನ್ನ ಸ್ಟೋರ್ ಮಾಡಿಕೊಂಡು ಅದ್ರ ಮೇಲೆ ಬರ್ಕೊಂಡು ಇವಾಗ ನಾನೇನು ಖಾಲಿ ಬಿಟ್ಕೊಂಡಿದ್ನಲ್ಲ ಆ ಸ್ಟೆಪ್ಗೆ ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ ಮಸಾಲೆ ಪೌಡರ್ಸ್ನ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಕಡೆ ಸ್ಟೆಪ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಯಿತು. ಇನ್ನು ಈ ಕಡೆ ಪಾರ್ಟು ಅಂದರೆ ಸ್ಟವ್ ಇಟ್ಕೊಂಡಿದ್ದೀನಲ್ವ, ಅದ್ರ ಮೇಲುಗಡೆ ಫುಲ್ ಖಾಲಿ ಅಂತ ಅನ್ನಿಸ್ತಿತ್ತು. ಅಲ್ಲಿಗೆ ನಾನು ಮುಂಚೆನೇ ತರಿಸಿಟ್ಕೊಂಡಿದ್ದಂತಹ ಬೋರ್ಡ್ಗಳಿತ್ತು, ಒಂದಷ್ಟು ಕಿಚನ್ ಬೋರ್ಡ್ಗಳು. ಅದು ಮುಂಚೆ ಮನೆಯಲ್ಲಿ ಯೂಸ್ ಮಾಡಿದ್ದೆ, ಅದೇ ಇದ್ದಿದ್ದರಿಂದ ಅದನ್ನು ನಾನಿಲ್ಲಿ ಸ್ಟಿಕ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. 2 ಬೋರ್ಡ್ಗಳನ್ನ ನಾನು ಹಾಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಲೈಟಿಂಗ್ಸ್ನ ತರಿಸ್ಕೊಂಡಿದ್ನಲ್ಲ, ಅದನ್ನು ಕೂಡ ಎಲ್ಲಿಗೆ ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡಿಕೊಂಡು, ಇನ್ನು ಇಲ್ಲಿ ಟೈಲ್ಸಿಂದು ಒಂದು ಗೆರೆ ಥರ ಬಂದಿತ್ತು ಮಧ್ಯದಲ್ಲಿ, ಅಲ್ಲಿಗೆ ಸೆಟ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮುಂಚೆನೇ ನಾನು ಅದಕ್ಕೆ ಡಬಲ್ ಸೈಡ್ ಪ್ಲಾಸ್ಟರ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ನಾನಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಕಂಫರ್ಟಾಗಿ ಸ್ಟಿಕ್ ಆಗ್ತಿದೆ ಅಂತ. ಡಬಲ್ ಸೈಡ್ ಪ್ಲಾಸ್ಟರ್ನ ಹಾಕಿದ್ರೆ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಮತ್ತು ಓಪನ್ ಕೂಡ ಆಗೋದಿಲ್ಲ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಟೈಲ್ಸಿಗೆ. ಇವಾಗ ನಾನು ಎಲ್ಲ ಕಡೆ ನೀಟಾಗಿ ಅದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಕಡೆನೂ ಕೂಡ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ತುಂಬಾ ಲಾಂಗ್ ಇದ್ದಿದ್ದರಿಂದ ತುಂಬ ಅದು ಎಲ್ಲ ಕಡೆ ನನಗೆ ಸ್ಟಿಕ್ ಮಾಡೋದಕ್ಕೆ ಈಸಿ ಆಯಿತು. ಮೊದಲೇ ಡಬಲ್ ಸೈಡ್ ಪ್ಲಾಸ್ಟರ್ನ ಹಾಕ್ಕೊಂಡಿದ್ರಿಂದ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಆವಾಗ ನಾನು ಡಬಲ್ ಸೈಡ್ ಪ್ಲಾಸ್ಟರ್ನ ಹಾಕ್ಕೊಂಡು ಅಂಟಿಸೋದಕ್ಕೆ ಹೋಗಿದ್ರೆ ತುಂಬಾ ಟೈಮ್ ಹಿಡಿತಿತ್ತು ಮತ್ತು ಸ್ವಲ್ಪ ಕಷ್ಟ ಅಂತಲೂ ಅನ್ನಿಸ್ತಿತ್ತು. ನಾನಿವಾಗ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ಬೇಗ ಅದನ್ನು ಗಮ್ಮನ್ನು ತೆಗೆದು ಅಂಟಿಸ್ತಾ ಇದ್ದೀನಿ. ಇನ್ನು ಕೆಳಗಡೆ ಒಂದು ಲೀವ್ಸ್ ಇತ್ತು, ಅಂದರೆ ಮುಂಚೆನೇ ಮನೇಲಿ ಯೂಸ್ ಮಾಡಿದಂತಹ ಲೀವ್ಸು, ಅದನ್ನು ನಾನಿಲ್ಲಿ ಅಲ್ಲಿ ಕೂಡ ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಆ ಲೀವ್ಸನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ವಿಚ್ ಬೋರ್ಡ್ ಮೇಲೆ ಹಾಕ್ಕೊಂಡ್ರೆ ಆ ಲೀವ್ಸನ್ನು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಿಚ್ ಬೋರ್ಡ್ ಮೇಲೇ ಸ್ಟಿಕ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ. ವೈಟ್ ಟೈಲ್ಸ್ ಇರೋದ್ರಿಂದ ಗ್ರೀನ್ ಕಾಂಬಿನೇಷನ್ನು ತುಂಬಾ ಇಷ್ಟ ಆಯಿತು. ಇನ್ನು ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಏನಿದೆ ಇದನ್ನು ಕೂಡ ತರಿಸ್ಕೊಂಡಿದ್ದೆ ನಾನು. ಅದನ್ನು ನಾನಿವಾಗ ಮೇಲೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಗ್ಲಾಸ್ದು ಜಾರ್ ಇಟ್ಟಿದ್ನಲ್ಲ ಅಲ್ಲಿ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಥರ ಇಟ್ಟರೆ ಲುಕ್ಕು ತುಂಬಾ ಚೆನ್ನಾಗಿ ಕಾಣ್ತಿದೆ. ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಒಂದು ಗ್ರ್ಯಾಂಡ್ ಲುಕ್ಕನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಅದು ಲೀವ್ಸ್ ಎಲ್ಲ ಕೆಳಗಡೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಕೆಳಗಡೆ ನಾನು ಕಾಫಿ, ಟೀ, ಶುಗರ್ದು ಕಂಟೈನರ್ ಇಟ್ಕೊಂಡಿದ್ದೀನಲ್ಲ, ಅದು ವೈಟು, ಆರೆಂಜು, ರೆಡ್ಡಲ್ಲಿರೋದ್ರಿಂದ ಗ್ರೀನು ಕೆಳಗಡೆ ಲೀವ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇನ್ನು ಇಲ್ಲಿ ಒಂದು ನಾನೇನು ನೈಫು ಮತ್ತು ಹ್ಯಾಂಡ್ ಕರ್ಚೀಫು ಅಂದರೆ ಕೈ ಹಿಡಿಯೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕಬ್ಬಿಣದ್ದು ಇದ್ರ ಥರ ತರಿಸಿದ್ದೆ. ಅದನ್ನು ನಾನು ಸ್ಟಿಕ್ ಮಾಡೋದಕ್ಕೆ ಅದಕ್ಕೆ ಮೊಳೆ ಹೊಡಿಬೇಕಿತ್ತು, ಬಟ್ ಮೊಳೆ ಹೊಡೆದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಡಬಲ್ ಸೈಡ್ ಪ್ಲಾಸ್ಟರ್ನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಡಬಲ್ ಸೈಡ್ ಪ್ಲಾಸ್ಟರ್ನ ಅಂಟಿಸ್ಕೊಂಡು ಅದನ್ನು ಕೂಡ ಲೈಟಿಂಗ್ಸ್ ಹಾಕಿದ್ನಲ್ಲ ಅದ್ರ ಕೆಳಗಡೆಗೆ ಸ್ಟಿಕ್ ಮಾಡ್ಕೋತೀನಿ. ಇದನ್ನು ಕೂಡ ನಾನು ಹಳೆ ಮನೆಯಲ್ಲೇ ತೊಗೊಂಡಿದ್ದೆ, ಬಟ್ ಜಾಗ ಸಾಕಾಗಿರಲಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಯೂಸ್ ಮಾಡಿರಲಿಲ್ಲ. ಈ ಥರ ಇದನ್ನು ಸ್ಟಿಕ್ ಮಾಡಿಕೊಂಡೆ, ಗಟ್ಟಿಯಾಗಿ ಕುತ್ಕೊಂಡಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಒಂದು ಸ್ಪೂನ್ ಹೋಲ್ಡರ್ ಕೊಟ್ಟಿದ್ದಾರೆ, ಹಾಗೆ ನೈಫ್ ಹೋಲ್ಡ್ನು ಕೂಡ ಹೋಲ್ಡ್ ಮಾಡ್ಕೋಬೋದು. ನ್ಯಾಪ್ಕಿನ್ ಕೂಡ ಅದರಲ್ಲೇ ಹೋಲ್ಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ.
ಸಿಂಕ್ ಪಕ್ಕ ಒಂದು ದೊಡ್ಡ ವಿಂಡೋನೇ ಇದೆ. ಅಲ್ಲಿ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು. ಅಲ್ಲಿಗೂ ಕೂಡ ನಾನು ಆರ್ಟಿಫಿಷಿಯಲ್ದು ಲೀವ್ಸ್ ಇತ್ತು ಮುಂಚೆ ತೊಗೊಂಡಿದ್ದೇನೆ. ಅದನ್ನು ಅಲ್ಲಿಗೆ ಸ್ಟಿಕ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಅಂಟಿಸ್ಕೊತಾ ಇದ್ದೀನಿ. ಅದನ್ನು ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ದರೆ ಎರಡು ಕಡೆಗೂ ಬರ್ತಿತ್ತು. ಬಟ್ ನಾನಿಲ್ಲಿ ಒಂದು ಕಡೆಗೆ ಉದ್ದ ಬಿಟ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆಗೆ ವಾಟರ್ ಪ್ಯೂರಿಫೈ ಇರೋ ಕಡೆಗೆ ಸ್ವಲ್ಪ ಕಮ್ಮಿ ಬಿಟ್ಕೊಂಡೆ. ಈ ಕಡೆಗೆ ಉದ್ದ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಸ್ಟವ್ ಇಟ್ಟಿದ್ದೀನಲ್ಲ ಆ ಕಡೆಗೆ ಸ್ವಲ್ಪ ಉದ್ದನ ಬಿಟ್ಕೊಂಡೆ. ಇನ್ನು ಅದಕ್ಕೆ ಡಬಲ್ ಸೈಡ್ ಪ್ಲಾಸ್ಟರ್ನ ಹಾಕಿ ಅಲ್ಲಿ ಕೂಡ ನಾನು ಸ್ಟಿಕ್ನ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಮೊಳೆ ಹೊಡಿಯೋದಕ್ಕೆ ಬೇಜಾರು, ಯಾಕಂದರೆ ಕಿಚನ್ನು ನೀಟಾಗಿದೆ ಮತ್ತು ಟೈಲ್ಸ್ ಎಲ್ಲ ಕೂಡ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಕಡೆ ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಎಲ್ಲನೂ ಕೂಡ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಮೊಳೆ ಹೊಡಿಯೋದ್ರಿಂದ ತುಂಬಾ ಒಂಥರ ಅಸಹ್ಯವಾಗಿ ಕಾಣುತ್ತೆ. ನಾವು ಮನೇಲಿ ಇರೋವರ್ಗ ಚೆನ್ನಾಗಿರುತ್ತೆ, ಆಮೇಲೆ ಬಿಟ್ಟೋದ್ಮೇಲೆ ಅವ್ರಿಗೆ ಕೂಡ ಒಂಥರ ಅನಿಸುತ್ತೆ ಅಲ್ವಾ. ಅದಕ್ಕಾಗಿ ನಾನು ಎಲ್ಲಿಯೂ ಕೂಡ ಮೊಳೆನ ಹೊಡಿದಲೇ ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡೋದ್ರಿಂದ ಅದು ನೀಟಾಗಿ ಫೈನಾಗಿ ಸ್ಟಿಕ್ಕಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ. ಇನ್ನು ನಾನಿಲ್ಲಿ ಪಾತ್ರೆ ತೊಳಿಬೇಕಿದ್ರೆ ನೀರೆಲ್ಲ ಕೂಡ ಆಚೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಟನ್ನು ತರಿಸ್ಕೊಂಡಿದ್ದೆ. ಅದನ್ನು ಕೂಡ ಇಟ್ಕೊಂಡು ನಾನು ಪಾತ್ರೆನ ತೊಳೆದು ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಪಾತ್ರೆಗಳನ್ನೂ ಕೂಡ ತೊಳೆದು ಹಾಕಿ ನೋಡಿದೆ. ಅದು ನೀರನ್ನ ಅಬ್ಸರ್ವ್ ಮಾಡುತ್ತೆ, ಎಲ್ಲೂ ಕೂಡ ಹೊರಗಡೆ ಬಿಡೋದಿಲ್ಲ. ಹಾಗಾಗಿ ನನಗೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಇನ್ನು ಸಿಂಕ್ ಹತ್ರನೂ ಕೂಡ ಖಾಲಿ ಅಂತ ಅನ್ನಿಸ್ತಿತ್ತು. ಅಲ್ಲಿ ನಾನು ವಿಮ್ ಲಿಕ್ವಿಡ್ ಆಗಿರ್ಬೋದು, ಸೋಪ್ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ಇಟ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ದು ಟ್ರೈ ಥರ ಇತ್ತಲ್ಲ ಅದನ್ನು ಕೂಡ ಅಲ್ಲಿಗೆ ಸ್ಟಿಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಫ್ಲವರ್ನ ಇಟ್ಕೊಂಡೆ. ಇನ್ನು ಇಲ್ಲಿ ನಾವು ವಾಟರ್ ಬಾಟ್ಲ್ ಇಟ್ಟಿದ್ನಲ್ಲ ಅಲ್ಲಿ ಕೆಳಗಡೆ ಖಾಲಿ ಅಂತ ಅನ್ನಿಸ್ತಿತ್ತು, ಅಲ್ಲಿಗೆ ಫ್ರೂಟ್ಸಿಂದ ಟ್ರೇನ ಇಟ್ಕೊಂಡಿದ್ದೀನಿ. ಇನ್ನು ಆನಿಯನ್ ಮತ್ತು ಗಾರ್ಲಿಕ್ದು ಬುಟ್ಟಿ ಏನಿದೆ ಅದನ್ನು ನಾನು ಮಿಕ್ಸಿ ಮೇಲ್ಗಡೆ ಇಟ್ಕೊಂಡೆ. ಈಗ ನೀವು ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತಿದೆ ನನ್ನ ಕಿಚನ್ ಅಂತ ಹೇಳಿಬಿಟ್ಟು. ಇವಾಗ ನಾನು ಲೈಟಿಂಗ್ಸ್ನ ಆನ್ ಮಾಡಿಲ್ಲ, ಲೈಟಿಂಗ್ಸ್ ಆನ್ ಮಾಡ್ದಲೇ ಇಷ್ಟು ಚೆನ್ನಾಗಿ ಕಾಣ್ತಿದೆ ನನ್ನ ಕಿಚನ್ನು. ನಾರ್ಮಲ್ ಲೈಟ್ ಹಾಕ್ಕೊಂಡು ಲೈಟಿಂಗ್ಸ್ನ ಆನ್ ಮಾಡಿ ತೋರಿಸ್ತೀನಿ. ಈಗೆಲ್ಲ ಲೈಟನ್ನು ಆಫ್ ಮಾಡಿ ಆಮೇಲೆ ಲೈಟಿಂಗ್ಸ್ನ ಆನ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ಕಷ್ಟಪಟ್ಟು ಮಾಡಿದ್ದಕ್ಕೂ ತುಂಬ ಇಷ್ಟ ಆಯಿತು. ನಾನು ಆರ್ಗನೈಸ್ ಮಾಡಿರೋದೆಲ್ಲ ತುಂಬಾ ಕ್ಯೂಟ್ ಆ್ಯಂಡ್ ಪ್ರೆಟ್ಟಿಯಾಗಿ ಕಾಣಿಸ್ತಿದೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದಕ್ಕೆ ಯಾವ ರೀತಿ ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈಗ ಎಲ್ಲ ಲೈಟನ್ನು ಆಫ್ ಮಾಡಿ ನಾನಿವಾಗ ಆವಾಗಲೇ ಅಂಟಿಸ್ಕೊಂಡಲ್ಲ ಆ ಲೈಟನ್ನು ಆನ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆ್ಯಂಡ್ ಪ್ರೆಟ್ಟಿಯಾಗಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೀರಿಯಸ್ಸಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟಿದ್ದೀನಿ ಈ ಕಿಚನ್ ಮೇಕೋವರ್ನ ಮಾಡೋದಕ್ಕೆ. ಸಖತ್ತು ಖುಷಿ ಆಗ್ತಿದೆ ಇದನ್ನು ನೋಡಿದ್ಮೇಲೆ, ತುಂಬಾ ಇಷ್ಟ ಆಯಿತು. ನಾನು ನೈಟಲ್ಲಿ ಈ ವಿಡಿಯೋನ ಮಾಡ್ತಾ ಇರೋದು. ನೈಟ್ವರೆಗೂ ತೊಗೊಂಡಿದ್ದೆ ನನಗೆ ಇಷ್ಟನ್ನ ರೆಡಿ ಮಾಡೋದಕ್ಕೆ. ಮುಂಚೆ ಎಲ್ಲ ಮೆಸ್ಸಿಯಾಗಿ ಕಾಣ್ತಿತ್ತು, ಇವಾಗ ಸ್ವಲ್ಪ ನೀಟ್ ಆ್ಯಂಡ್ ಫೈನಾಗಿ ಕಾಣ್ತಿದೆ. ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆಲ್ರಿಗೂ ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ನನ್ನ ಕಿಚನ್ ಮೇಕೋವರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಕಿಚನ್ ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ಆಯಿತಾ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.